ಕೊಡಲ್ರು ಅಂತಕ್ಕಂಥದ್ದು ಅವರು ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗಿದೆ. ಅದನ್ನು ಬಿಟ್ಟು ಈ ಕಾಂಗ್ರೆಸ್ ಕಾರ್ಯಕರ್ತನ ಒತ್ತಟ್ಟಿಗೆ ಬಿಟ್ಟು ಅಧಿಕಾರಿಗಳನ್ನು ನೋಡ್ರಿ, ಅಂಥದ್ದು ಯಾವ ಚುನಾವಣೆಯಲ್ಲಿ ನಾನು ಸುಮಾರು 12 ಚುನಾವಣೆಗಳನ್ನು ನನ್ನ ಲೈಫ್ನಲ್ಲಿ ನಾನು ಮಾಡಿದ್ದೀರಪ್ಪ. ಯಾವ ಸರ್ಕಾರದಲ್ಲೂ ಕೂಡ ಒಬ್ಬ ಅಧಿಕಾರಿಗಳನ್ನು ಅಥವಾ ಒಬ್ಬ ಪ್ಯೂನ್ನಾಗಲಿ ಮತ್ತೊಬ್ಬನಾಗಲಿ ನಾವು ಯಾವತ್ತೂ ಇನ್ವಾಲ್ವ್ ಮಾಡಲಿಲ್ಲ. ಕಾರ್ಯಕರ್ತರು ನಾವು ಅಷ್ಟೇ ಮಾಡ್ತಿದ್ದೇವೆ. ಇವತ್ತು ಇವರು ಜನ ಹೆಂಗದರ ಆಗ್ಯಾರ ಅಂದರೆ, ಇವತ್ತಿನ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಅಧಿಕಾರಿಗಳನ್ನು ಆಫೀಸರ್ನ ಇನ್ವಾಲ್ವ್ ಮಾಡ್ಲಕತ್ತಾರ. ತಾವು ನೋಡಿದಿರಿ, ಮೊನ್ನೆ ಎಲ್ಲೋ ಒಂದು ಪೇಪರ್ದಲ್ಲಿ ನೋಡಿದಾನ, ಯಾವುದೋ ಒಂದು ಮಾಸ್ಟರ್ದೋ ಯಾರ್ದು ಅದು ಏನು ಹೇಳ್ತಾರಲ್ಲ, ಯೂನಿಯನ್ ಅಂತಾರಲ್ಲ ಮಾಸ್ಟರ್ಗಳದು, ಅದಕ್ಕೊಂದು ₹1,00,00,000 ಕೊಟ್ಟಾರಂತ. ಇದೇ ಮಾರಾಯ, ಬೇಕಾದಷ್ಟು ಜನ ಬೇಡ್ತಾರಲ್ಲ ಕೊಡಪ್ಪ, ಯಾಕೆ ಮತ್ತೆ ಅವ್ರಿಗೆ ಯಾಕೆ ಕೊಟ್ಟಿ ನೀನು ಚುನಾವಣೆಗಿಂತ ಮೊದಲ? ನೋಡಿ, ಇದು ಸರಿ ಅಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಎಷ್ಟು ಒಳ್ಳೆಯವಿದ್ದ. ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡ್ಯಾನ, ನನ್ನ ಜೊತೆ ಇದ್ದ, ನನ್ನ ಆಫೀಸಿಗೆ ಬರ್ತಿದ್ದ, ಎಂಥ ಬಂಗಾರ ಅಂತ ಮನುಷ್ಯ. ಇವತ್ತು ಎಂದು ಕಾಂಗ್ರೆಸ್ ಸೇರಿದಲ್ರಿ ಸತ್ಯನಾಶ ಆಗಿ ಹೋದ. ಇವತ್ತು ಅವನ ಮನೆ ಕರಪ್ಟು, ಮಕ್ಕಳು ಕರಪ್ಟು, ಅವ್ರ ಕರಪ್ಟು. ಇದು ನಾವು ಮಾತಾಡಬಾರ್ದು. ಇದು ಆದರೂ ಕೂಡ ನಮ್ಮ ಹೊಟ್ಟೆ ಉರಿತದೆ. ಅದ್ರ ಸಲುವಾಗಿ, ಜನರ ಸಲುವಾಗಿ, ಎಲ್ಲದಕ್ಕೂ ಅದೇ ಅಂದ್ರೆ ಹೆಂಗ್ರಿ ಇರ್ತದ ಆಯಿತು. ಈಗ ನಾವು ದೇಶದಲ್ಲಿ ನೋಡ್ತೇವೆ, ಇವತ್ತು ಮೋದಿಯವರು ಚುನಾವಣೆಗಳು ಬರ್ತಾವ, ಚುನಾವಣೆಗೆ ₹10 ಖರ್ಚು ಮಾಡ್ತಾರೆ. ಇವ್ರಿಗೆ ರೋಡಿಗೆ ಎಲ್ಲರಿಗೆ ರೊಕ್ಕ ಕೇಳ್ತಾರೆ. ಹೆಂಗ್ರಿ? ಕಾಂಟ್ರಾಕ್ಟ್ಗಳು ಉರ್ಲು ಹಾಕೊಂಡು ಸಾಯ್ಲಾಕತ್ತಾವ, ಒಬ್ರದ್ದು ಪೇಮೆಂಟ್ ಇಲ್ಲ. ಹೌದು, ಸ್ವಲ್ಪ ತಪ್ಪು ಆಗಿರ್ಬೋದು, ಹಿಂದೇನೂ ಆಗಿರ್ಬೋದು, ನಾ ಇಲ್ಲ ಅಂತ ಅಲ್ಲುಗಳದಿಲ್ಲ, ಆಗಿದ್ರು ಕೂಡ. ಆದರೆ ಇಂಥ ಪರಿ ಆಗಿರಲಿಲ್ಲ. ಇದು ನೋಡ್ರಿ, ಭಾಳ ನೌಕರಿ ಮಾಡ್ತಾವಲ್ಲ ಹುಡುಗರು, ನಮ್ಮ ಆಫೀಸ್ನಾಗ ದಿವಸ ಒಂದು 50 ಜನ ಇರ್ತಾರೆ. ಸಾಹೇಬ್ರ ನಮ್ಮ ಪಗಾರ ಕೊಡಿಸ್ರಿ, ಅವನಿಗೆ DDP ಆಗಿ ಹೇಳ್ರಿ, CO ಆಗಿ ಹೇಳ್ರಿ, ಬಂದು ನಮ್ಮ ಜೀವ ತಿಂತಾರೆ. ಏನೇ ಮರ, ನಾನು ನೀನು ನೌಕರಿ ಇಟ್ಕೊಂಡಿದ್ದೇನೋ, ಯಾರು ನೀನು ಇಟ್ಕೊಂಡ್ರಲ್ಲ, ಹೋಗಲ್ಲ ಕುಂದ್ರಲ್ಲೇ ಒಟ್ಟರು ಬರ್ತಾರೆ.